ನಾನ್ ಸ್ಕೂಲ್ಗೆ ಹೋಗಲ್ಲ ಕಣಮ್ಮ. ನಾನು ಹೋಗಲ್ಲ ಅಂದ್ರೆ ನಾನು ಸ್ಕೂಲ್ ಹೋಗಲ್ಲ ಅಷ್ಟೇ. ಯಾಕೋ ಹೋಗಲ್ಲ ಸ್ಕೂಲ್ಗೆ? ಎಕ್ಸಾಮ್ ಆದಲ್ಲೂ ಫಸ್ಟೇ ಬೀಳ್ತೀನಿ. ಟೀಚರ್ ನೋಟ್ಸ್ ಕಂಪ್ಲೀಟ್ ಆಗಿರೋ ತಗೊಂಬಂದು ನನ್ನ ಹೆಸರೇ ಕರೀತೀರ, ಅಭಿ ತಗೊಂಡ್ ಬಾ ಅಂತ. ಅಮ್ಮ ಇನ್ನೊಂದ್ ಸ್ವಲ್ಪ ಇಲ್ಲೇ ಆಟ ಆಡ್ಕೊತೀನಿ ಬಿಡಮ್ಮ. ಆಟ ಆಡಿದ್ ಸಾಕು, ನಿಮ್ಮ ಅಕ್ಕ ರುಚಿ ಜೊತೆ ಓದ್ಕೋ ಹೋಗು. ಹೇ ಚೀ. ಯಾಕೋ ಚಿ ಅಂತ್ಯಾ? ಇಲ್ಲ ಅಮ್ಮ, ಬಾಯಿಲೇನೋ ಸಿಯಾಕೊಂಡ್ಬಿಟ್ಟಿತ್ತು, ಅದಕ್ಕೆ ಚೀ ಅಂದೆ. ಅಮ್ಮ ಸ್ಕೂಲ್ ಮಾತ್ರ ಬೇಡ ಕಣಮ್ಮ. ಬೇಕಾದ್ರೆ ಅಕ್ಕನ ಹೆಸರು ಯೂಸ್ ಮಾಡ್ಕೊಂಡು ಅಭಿರುಚಿ ಅಂತ ಒಂದು ಅಡಿಗೆ ಚಾನಲ್ ಓಪನ್ ಮಾಡ್ಬಿಡ್ತೀನಿ, ಯೂಟ್ಯೂಬ್ ಚಾನಲ್. ಸ್ಕೂಲ್ಗೆ ಹೋಗ್ಬೇಕು ಅಂತ ಕಾಯ್ತಾ ಇದ್ದಾಳೆ ರುಚಿಯಲ್ಲಿ. ಛೀ ಹಾಗದು ಲಕ್ಷ ಕೊಟ್ಟು ಫೀಸ್ ಕಟ್ಟಿ ಇಂಜಿನಿಯರಿಂಗ್ ಮಾಡಿದವ್ರೆ 10-12 ಸಾವಿರ ರೂಪಾಯಿಗೆ ಬೀದಿ ಅಲ್ಲಿತ್ತವ್ರೆ. ಹೋಗು, ಯಾರು ಹೋಗುತ್ತಾರಾಗೋರೆ ಸ್ಕೂಲ್ಗೆ ಹೋಗಿ. ಹಂಗಲ್ಲ ಕಣೋ ಅಬ್ಬಿ, ಸ್ಕೂಲ್ಗೆ ಹೋದ್ರೆ ಬುದ್ಧಿ ಚೆನ್ನಾಗ್ ಬರುತ್ತೆ. ಹಾಗಾದ್ರೆ ನೀನ್ ಫಸ್ಟ್ ಸ್ಕೂಲ್ಗೆ ಹೋಗು. ಚಿಕ್ಕ ವಯಸ್ಸಿಂದ ಸ್ಕೂಲ್ಗೆ ಹೋಗಿಲ್ಲ, ನಿಂಗೆ ಬುದ್ಧಿನೇ ಇಲ್ಲ ಹಂಗಾದ್ರೆ. ವರ್ಷಕ್ಕೊಂದ್ಸತಿ ಬರೋ ಬರ್ತಡೆಗೆ ಕೇಕು ಸಖತ್ತಾಗಿ ಕಟ್ ಮಾಡಿ ಎಲ್ಲರಿಗೂ ತಿನ್ಸೋಣ ಅಂದ್ರೆ ಇನ್ನೊಂದ್ ಮಕ್ಳು ಕೇಕ್ ನ ತಿನ್ಸಲ್ಲ, ತಿಕ್ಕೆ ಮಕ್ಕಳಿಗೆ ಜಚ್ತವೆ. ಒಂದೇ ಒಂದ್ ಪೀಸ್ ಬಾಯಿಗೆ ಇರ್ಲಿಲ್ಲ, ಎಲ್ಲ ಮಕ್ಕಳಿಗೆ ಬೆಳಿತವ್ರೆ. ಇದಕ್ಕೆ ಯಾಕಪ್ಪ ಕೇಕ್ ತಂದು ಕಟ್ ಮಾಡಿಸ್ಬೇಕು? ಸುಮ್ನೆ ಮೈ ಮೇಲೆ ಸುಳ್ಬಿಟ್ರಾಗಲ್ವಾ? ಕೇಕ್ ನ ಅಷ್ಟನ್ನ ಬಳ್ಕೊಂಡಂಗೆ ಅವ್ರಿಗೆ ಇವ್ರಿಗೆ ಅವಳು ಬಳ್ಕತಾರೆ. ಒಂದ್ ಪೀಸು ಇಲ್ಲ, ಸೈಡಲ್ಲಿ ಇಡೋಣ. ಓನರ್ ಬಂದ್ರೆ ನೀನೆ ಒಬ್ನೇ ತಿನ್ಬಿಟ್ಟ ಕೇಕ್ ನ ಅಂತ ಕೇಳ್ತಾನೆ. ಡಯಟ್ ಅಲ್ಲಿ ಇದೀನಿ, ಒಂದ್ ಪೀಸ್ ತಿನ್ನೋಣ ಅನ್ಕೊಂಡೆ, ಒಂದ್ ಪೀಸು ಕೊಡ್ಲಿಲ್ಲ. ಲೇ ಕರಿಯ, ಕೇಕ್ ಎಲ್ಲ ನಂಗೆ ಬಾ, ಕಾಲ್ಗೆ ಮುಖಕ್ಕೆಲ್ಲ ಹಚ್ಚೋರೆ ನೆಕ್ಕೋ. ಲೇ ಓನರು, ನನಗೆ ಅವಾಗ್ಲಿಂದ ಒಂದ್ ಪೀಸ್ ಇಲ್ಲ ಅಂತ ಒದಾಡ್ತಿದ್ದೀನಿ, ನಿಂಗ್ ಬೇಕಾ ಪೀಸು? ಪಾಪ ನಾ ಅಮ್ಮಂಗೂ ಒಂದ್ ಪೀಸ್ ಸಿಗ್ಲಿಲ್ಲ. ಅಮ್ಮ ನಿಂಗೆ ಅಪ್ಪಾಸ್ ಕೇಕಲ್ಲಿ ಒಂದು ಕೇಕ್ ಕೊಡ್ತೀವಿ ಬಮ್ಮ. ಮನೆಕಿ ಎಲ್ಲಿ ಬೆಳೆಸ್ಕೊಂಬಂದು ದ್ರಾಬೆ ಇಲ್ಲೇ ಚಡ್ಡಿ ಜೋಬಲ್ ಹಾಕೊಂಬಂದೆ ಕಣಮ್ಮ. ನೋಡಲಿ ಇಲ್ಲಿ ಹಿಂಗ್ ಬಂದೆ ನೋಡು. ಅಲ್ಲಿ ಮೇಲ್ ಕುತ್ಕೊಂಡಿದ್ದೆ, ಈ ಕಡೆಯಿಂದ ಬಂದೆ, ಹಿಂಗ್ ಬಂದು ಪಕ್ಕದ ಮನೆ ಪಂಕಜ ಆಂಟಿ ಜೊತೆ ಮಾತಾಡ್ಕೊಂಡ್ ಕೂತಿದ್ದೆ ಕಣಮ್ಮ. ಇಲ್ಲಿ ಪಂಕಜ ಆಂಟಿ ಮನೆಕಿ ಯಾರ ಕಾಣ್ತ ನಿಮ್ಗಿಲ್ಲಿ? ಲೇ ಕರಿಯ, ಬರೀ ಸುಳ್ಳೆ ಹೇಳ್ತಿಯಲ್ಲೋ. ಚಡ್ಡಿ ಜೋಬಲ್ ಹಾಕೊಂಬಂದೆ ಅಂತ್ಯಾ? ಚಡ್ಡಿ ಇರ್ಲಿ ಮತ್ತೆ ನಿಂದು. ಪಂಕಜ ಆಂಟಿ ಸ್ವಲ್ಪ ಸುಮ್ನಿರಿ. ಆಮೇಲೆ ಅಮ್ಮ ಕೀ ಹುಡ್ಕ ಬದ್ಲು ಚಡ್ಡಿ ಹುಡ್ಕಕ್ ನಿಂತ್ಕೋತಾರೆ. ಆ ಚಡ್ಡಿ ಎಲ್ಲಿ ಉದ್ರ ಹೋಯ್ತಾ ಕೀ ಹುಡುಕ್ತಾ ಬಂದು, ಲೇ ಇಲ್ಲಿಂದ ಎಲ್ಲೋಗಿದ್ದೆ ನೆನ್ಪ್ ಮಾಡ್ಕೊಳ್ಳೋ ಸರಿಯಾಗಿ ಕರಿಯ. ಹೌದಲ್ವಾ? ಇಲ್ಲಿಂದ ಡೈರೆಕ್ಟ್ ಆಗಿ ನಾನ್ ಹೋಗಿದ್ದು ಕೆರೆಗೆ. ಓ, ನನ್ ಚಡ್ಡಿ ಮಿಸ್ ಆಗಿರೋದು ಅಲ್ಲೇ ಕೆರೆಲ್ಲ ಬಿಸಾಕು ಬಂದಿದ್ದೀನಿ. ಓ, ಮುಗೀತು ಕತೆ ಈಗ ನಂದು. ಇವಾಗ ನಾವು ಅಮ್ಮಂಗೆ ಹೇಳಿದ್ರೆ ಅದೇ ಕೆರೆ ನಾನು ಮುಳುಗಿಸ್ತು ಬಂದ್ಬಿಡ್ತು ಅಷ್ಟೇ. ಮಲ್ಲಿ, ಇಲ್ಲಿ ಬಾಯಿಲಿ ನಿಂಗೊಂದು ಕ್ವಶನ್ ಕೇಳಲ್ಲ? ಕೇಳು. ಊರಲ್ಲಿ ಯಾಕೆ ಏನು ಗೊತ್ತಿಲ್ಲ ಅಂತ 3 ಜನ ಕಿಲಾರಿಗಳು ಇರ್ತಾರೆ. ಯಾಕಿರ್ತಾರೆ? ಚಪ್ಪಲಿ ಹೊಲಿಯಕ್ಕೆ. ಸುಮ್ನೆ ಕೇಳಿಸ್ಕೊಳ. ಯಾಕೆ ಏನು ಅನ್ನೋರು ಊರ್ ಬಿಟ್ಬಿಟ್ಟು ಬೇರೆ ಕಡೆ ಕೆಲಸ ಹುಡ್ಕೊಂಡ್ ಹೋಗ್ತಾರೆ. ಮಾಡಕ್ ಕೆಲ್ಸ ಇಲ್ಲ. ಇವಾಗ ಊರಲ್ಲಿ ಯಾರು ಉಳ್ಕೊಂಡಿರೋದು? ಗೊತ್ತಿಲ್ಲ. ಅಯ್ಯೋ ದಡ್ಡ, ಅಷ್ಟು ಗೊತ್ತಿಲ್ವಾ? ಸರಿ, ಇನ್ನೊಂದ್ ಕ್ವಶನ್ ಕೇಳ್ತೀನಿ. ಸ್ವಲ್ಪ ದಿನ ಆದ್ಮೇಲೆ ಯಾಕೆ ಅನ್ನೋನು ಮತ್ತೆ ವಾಪಸ್ ಊರಿಗೆ ಬರ್ತಾನೆ. ಯಾಕೆ ಬರ್ತಾನೆ? ಗೊತ್ತಿಲ್ಲಪ್ಪ. ಗೊತ್ತಿಲ್ಲ, ಊರಲ್ಲಿ ಇರ್ತಾನೆ. ಯಾಕೆ ಅನ್ನೋನು ಊರಿಗೆ ಬರ್ತಾನೆ. ಯಾಕೆ? ಎಲ್ಲಡ್ಕೆ ನಂಗೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದ್ದು. ಕೆಲವು ದಿನ ಆದ್ಮೇಲೆ ಯಾಕೆ ಗೊತ್ತಿಲ್ಲ, ಇವರಿಬ್ರಲ್ಲಿ ಯಾಕೆ ಸತ್ತೋಯ್ತಾನೆ. ಇವಾಗ ಯಾಕೆ ಸತ್ತೋಗಿದ್ದು? ಯಾಕೆ? ಇನ್ನ ಬದುಕಿರೋರು ಯಾರು? ಗೊತ್ತಿಲ್ಲ. ಮಲ್ಲಿ ಒಂದ್ ಕ್ವಶನ್ಗೂ ಆನ್ಸರ್ ಹೇಳಿಲ್ಲ. ಅಲ್ಲ ಕಣೆಲ್ಲವು, ನಾನ್ ನಿಂಗೇನೋ ಅಂತ ಕಮ್ಮಿ ಮಾಡಿದ್ದೆ. ನನ್ನನ್ನು ಯಾಕೆ ಬಿಟ್ಟೋದೆ? ಚಂದ ಮಾಮನ್ ತಂದ್ಕೊಡು ಅಂದ್ರು ತಂದ್ಕೊಡ್ತಿದ್ದೆ. ಹೋಗಿ ಅಚ್ಚಂದ್ರು ಲವ್ ಮಾಡಿದ್ಯಾ? ಫ್ರೆಂಡ್ಸ್ ಎಲ್ಲ ಜಾಗ ಬದ್ಲಾದ್ರೆ ಮನ್ಸ್ ಬದ್ಲಾಗುತ್ತೆ ಅಂತ ಇಲ್ಲಿ ಕರ್ಕೊಂಬಂದವ್ರೆ. ಅವ್ರಿಗೆ ಹೆಂಗ್ ಗೊತ್ತು ನಾನು ನೀನು ಎಷ್ಟೊಂದ್ಸಲ ಈ ಪ್ಲೇಸಿಗೆ ಬಂದಿದೀವಿ ಅಂತ? ಈ ಜಾಗ ನೋಡ್ತಾ ಇದ್ರೆ ನಾನು ನೀನು ಕೈ ಹಿಡ್ಕೊಂಡು ಓಡಾಡಿದ್ ನೆನ್ಪಾಗುತ್ತೆ ಕಣೆಲ್ಲವು. ನಾನ್ ನೋಡಕ್ ಗುಂಡಕ್ಕೆ ಚೆನ್ನಾಗೇ ಇದ್ನಾರಲ್ಲವು. ನನ್ಗೇನ್ ಕಮ್ಮಿ ಆಗಿತ್ತು? ನನ್ಗಂತೂ ಈ ಜೀವನನೇ ಬೇಸರವಾಗ್ಬಿಟ್ಟಿದೆ. ಲವ್ ವೆಂಕಟೇಶ, ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಯಾವಾಗೂ ಕಾವು ಅಂತಿರ್ತೇನೆ, ನೀನ್ ಯಾವಾಗೂ ಇಲ್ಲಿ ಲಾವು ಅಂತಿರ್ತೀರಲ್ಲ. ಬಾರಪ್ಪ ಶ್ರೀ, ನಾನೇ ಮುಳುಗಿಸ್ಬಿಡ್ತೀನಿ. ಇಲ್ಲ ಕುಮಾರಣ್ಣನ್ಗೆ ಸ್ವೆಟರ್ ಹೊಲಿ ಅಂತ ಎಷ್ಟು ದಿನದಿಂದ ಹೇಳ್ತಿದ್ದೆ. ಈ ಚಳಿ ಚಡ್ಕೊಳಕ್ ಆಗ್ತಿರೋ ನನ್ ಕೈಲಿ. ಬೆಳಗ್ಗೆ ಅಲ್ಲ, ಮಧ್ಯಾಹ್ನ ಅಲ್ಲ, ಸಂಜೆ ಅಲ್ಲ, ನೈಟ್ ಅಲ್ಲ, ಬರೀ ಚಳಿ. ಏನಾಗಿದೆ ಈ ಪಟ್ಟಣಕ್ಕೆ? ಇವತ್ ಟೈಲರ್ ಮಿಷಿನ್ ಇಂದ ಕುಮಾರಣ್ಣನ ಎಬ್ಬಿಸಿ ನಾನೇ ಸ್ವೆಟರ್ನ ಹೊಳ್ಕೊಂಡು ನಾನೇ ಹಾಕೊಂಡ್ಬರ್ತೀನಿ. ಮಾನ ಹೋದ್ರೆ ಹೋಯ್ತು, ಚಳಿ ಚಡ್ಕೊಳಕ್ ಆಗ್ತಿಲ್ಲ. ಕುಮಾರಣ್ಣ ಹೇಳೋದೊಂದು ಮಾಡೋದೊಂದು. ನನ್ ಸ್ವೆಟರ್ ಹೊಲ್ಕೊಡು ಅಂದ್ರೆ ಎಲ್ಲಾ ಪ್ಯಾಂಟ್ ಪೀಸ್ ಗಳಿಂದ ಒಂದೊಂದ್ ಕಲರ್ ಪ್ಯಾಂಟ್ ಪೀಸ್ ತಗೊಂಡು ಈ ತರ ಮಾಡಿದ್ದಾನೆ. ಈ ಅವತಾರದಲ್ಲಿ ನಾನು ಯಾವ ಸರ್ಕಸ್ ಕಂಪ್ನಿಯವರು ಸರ್ಕಸ್ ಇಂದ ತಪ್ಪಿಸ್ಕೊಂಡ್ಬಂದಿರೋ ಆನೆ ಅಂತ ಎತ್ತಾಕೊಂಡು ಹೋಗ್ಬೇಕಲ್ಲ ಕುಮಾರಣ್ಣ, ಅವಾಗಿದೆ ನಿನ್ಗೆ. ಅಲ್ಲ, ಯಾಕೆ ಇಷ್ಟೊಂದ್ ಚಳಿ ಅಂತ? ಸೂರ್ಯ ಅವರು ಕರೆದೋಗ್ಬಿಟ್ಟಾನ. ಫಸ್ಟ್ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು, ಸೂರ್ಯ ಕರೆದೋಗ್ಬಿಟ್ಟಿದ್ದಾನೆ ಅಂತ. ಚೋರಿ ತಡ್ಕೊಳಕ್ ಆಗ್ದಿರೋ ನಾನಿದ್ರೆ ಇಲ್ಲಿ ನೋಡಿ ಫ್ಲವರ್ ಡಿಸೈನ್ ಎಲ್ಲ ಮಾಡಿಕ್ಕವನೆ ಈ ನನ್ ಮಗ ಕುಮಾರಣ್ಣ. ಸ್ನಾನ ಮಾಡಿ 1 ವಾರ ಆಯ್ತು, ತಣ್ಣೀರ್ಗಿ ಲೇಕಾಗ್ತಿಲ್ಲ. ಬೇಗ ಬರಪ್ಪ ಸೂರ್ಯ. ಹಾಕಿರೋ ಅಂಡರ್ವೇರ್ ಕೂಡ ಒಣಗ್ತಿಲ್ಲ ಸ್ನಾನ ಮಾಡೋಣ ಅಂದ್ರೆ. ಬಂದದ್ ಸ್ವಲ್ಪ ತಡ ಆಯ್ತಾ ಅಂತ ಅಲ್ಲ.